ಒಂದು ಶಾಂತ ಹಳ್ಳಿಯ ಅಂಚಿನಲ್ಲಿ 12 ವರ್ಷದ ಹುಡುಗಿ ಅನ್ಯಾ ವಾಸಿಸುತ್ತಿದ್ದಳು. ಅವಳು ಕುತೂಹಲದಿಂದ ತುಂಬಿದ್ದಳು. ಹಳ್ಳಿ ಜನರು ಅರಣ್ಯದ ಮಂತ್ರಿಣಿಯ ಬಗ್ಗೆ ಭಯಾನಕ ಕಥೆಗಳನ್ನು ಹೇಳುತ್ತಿದ್ದರೂ ಅನ್ಯಾ ಮಾತ್ರ ನಂಬುತ್ತಿರಲಿಲ್ಲ. ಅವಳು ಮಾಟಗಾತಿಯಲ್ಲ, ಕೇವಲ ಒಂಟಿಯಾಗಿರಬಹುದು ಎಂದು ಅಂದುಕೊಳ್ಳುತ್ತಿದ್ದಳು. ಮರುದಿನ ಒಂದು ಮಂಜುಗಟ್ಟಿದ ಬೆಳಿಗ್ಗೆ ಅನ್ಯಾ ಧೈರ್ಯದಿಂದ ರೊಟ್ಟಿ ತುಂಬಿದ ಚೀಲವನ್ನು ಹೊತ್ತುಕೊಂಡು ಅರಣ್ಯದತ್ತ ಹೆಜ್ಜೆ ಇಡುತ್ತಾಳೆ. ಅವಳು ಹಕ್ಕಿಗಳ ನಾದ, ಮರಗಳ ಸದ್ದಿನ ನಡುವೆ ದಾರಿಯನ್ನು ಅನುಸರಿಸುತ್ತಾಳೆ. ಹಾಗೆ ನಡೆದುಕೊಂಡು ಬರುತ್ತಾ ಬೆಟ್ಟದ ಹಿಂದೆ ಕಾಡಿನಲ್ಲಿ ಹಸಿರು ಹುಲ್ಲು, ಹೂವಿನ ತೊಡಕುಗಳಿಂದ ಆವರಿಸಲ್ಪಟ್ಟ ಒಂದು ಪುಟ್ಟದಾದ ಮನೆ ಅವಳ ಕಣ್ಣಿಗೆ ಬೀಳುತ್ತದೆ. ಅನ್ಯಾ ನಿಧಾನವಾಗಿ ಆ ಪುಟ್ಟದಾದ ಮನೆಯ ಬಳಿ ಬಂದು ಬಾಗಿಲು ತಟ್ಟುತ್ತಾಳೆ. ಒಳಗಿಂದ ಬಿಳಿಯ ಕೂದಲು, ತೀಕ್ಷ್ಣ ಆದರೆ ಸೌಮ್ಯ ಕಣ್ಣುಗಳೊಂದಿಗೆ ಒಂದು ವೃದ್ಧ ಮಂತ್ರಿಣಿ ಬಾಗಿಲು ತೆಗೆಯುತ್ತಾಳೆ. ನೀನು ಇಲ್ಲಿ ಏಕೆ ಬಂದೆ ಎಂದು ಮಂತ್ರಿಣಿ ಕೇಳುತ್ತಾಳೆ. ಅನ್ಯಾ ಧೈರ್ಯದಿಂದ ಉತ್ತರಿಸುತ್ತಾಳೆ, ನಾನು ನಿಮ್ಮನ್ನು ಭೇಟಿಯಾಗಲು ಬಂದೆ. ನಾನಿನ್ನ ಭಯಪಡುವುದಿಲ್ಲ ಎಂದಳು. ಮಂತ್ರಿಣಿಯ ಮುಖದಲ್ಲಿ ಒಂದು ನಗು ಮೂಡುತ್ತದೆ. ಅನ್ಯಾ ಮನೆಯ ಒಳಗೆ ಹೋಗುತ್ತಾಳೆ. ಮನೆ ತುಂಬಾ ಮದ್ದು ಸಸ್ಯಗಳು, ಶಿಖರಗಳು, ಹಳೆಯ ಪುಸ್ತಕಗಳು ಮತ್ತು ಪ್ರಕಾಶಮಾನ ದ್ರವ್ಯಗಳಿಂದ ತುಂಬಿರುತ್ತದೆ. ಮಂತ್ರಿಣಿ ಅವಳಿಗೆ ಮಂತ್ರ, ಪ್ರಾಣಿ ಭಾಷೆ ಮತ್ತು ಔಷಧ ತೋರಿಸುತ್ತಾಳೆ. ಅನ್ಯಾ ಮಂತ್ರಿಣಿಯ ಜೊತೆ ಆರಾಮವಾಗಿ ಒಂದಕ್ಕೊಂದು ಹೊಂದಿಕೊಳ್ಳುತ್ತಾಳೆ. ಅವರು ಹಾಸ್ಯ, ಕಥೆ ಮತ್ತು ಜ್ಞಾನ ಹಂಚಿಕೊಳ್ಳುತ್ತಾರೆ. ಮಂತ್ರಿಣಿಗೆ ಹೊಸ ಜೀವನದ ಅನುಭವವಾಗುತ್ತದೆ. ಅನ್ಯಾ ಮಂತ್ರಿಣಿಯನ್ನು ಹಳ್ಳಿಗೆ ಕರೆದುಕೊಂಡು ಬರುತ್ತಾಳೆ ಮತ್ತು ಮಂತ್ರಿಣಿಯನ್ನು ಹಳ್ಳಿಯ ಜನರೊಂದಿಗೆ ಬೆರೆಯುವಂತೆ ಮಾಡುತ್ತಾಳೆ. ಆಗ ಜನರು ಕೂಡ ಕಾಡನ್ನು ಮತ್ತೆ ಭಯಪಡದೆ ಮಂತ್ರಿಣಿಯ ಬಗ್ಗೆ ಸಹಾನುಭೂತಿಯಿಂದ ಹೊಂದುತ್ತಾರೆ. ಹಳ್ಳಿ ಹಾಗೂ ಕಾಡು ನಡುವೆ ಸ್ನೇಹದ ಸೇತುವೆ ನಿರ್ಮಾಣವಾಗುತ್ತದೆ. ಈ ಕಥೆಯ ನೀತಿ: ನಿಮ್ಮಲ್ಲಿ ಧೈರ್ಯ ಇದ್ದರೆ ನೀವು ಭಯದ ಹಿಂದಿರುವ ಸತ್ಯವನ್ನು ಕಂಡು ಹೊಸ ಸ್ನೇಹವನ್ನು ಕಟ್ಟಬಹುದು.